ನಮಸ್ಕಾರ ದೋಸ್ತರ. ನವರಾತ್ರಿ ಹಬ್ಬ ಪ್ರಾರಂಭ ಆಗೈತಿ. ಎಲ್ಲ ದೇವಿಯರ ಮಂದಿರಗಳಿಗೆ ಅಸಂಖ್ಯಾತ ಜನ ಹಗಲು ರಾತ್ರಿ ಎಣದ ದೇವಸ್ಥಾನಗಳಿಗೆ ಹೋಗಿ ದೇವಿಯ ದರ್ಶನವನ್ನು ಪಡೆಯುತ್ತಾರೆ. ಮಾತರ್ಮೆ ಮಧು ಕೈಟ ಭೋಗ್ರ ಮಹಿಷ ಪ್ರಾಣಾರ್ಪ ಹಾರೋದ್ಯಮೆ ಹೇಲಾ ನಿರ್ಜಿತ ಧೂಮ್ರಲೋಚನ ಮಧೆ ಹೇ ಚಂಡ ಮುಂಡಾರ್ಜನಿ ನಿಶ್ಚಯೀಕೃತ ರಕ್ತ ಬೀಜದನುಜೆ ನಿತ್ಯೆ ನಿಶುಂಭಾಪಯೆ ಶುಂಭಧ್ವಂಸಿನಿ ಸಂಹಾರಾಶೋ ದುರಿತಂ ದುರ್ಗೆ ನಮಸ್ತೆ ಅಂಬಿಕೆ. ಹಿಂಗ ದೇವಿಯನ್ನ ಪ್ರಾರ್ಥಿಸಿ ಆ ದೇವಿಯನ್ನ ಹಲವು ರೂಪದಲ್ಲಿ ನಾವೆಲ್ಲ ಪೂಜೆ ಮಾಡತ್ತೀವಿ. ಬರ್ರಿ ಇವತ್ತು ಕರ್ನಾಟಕದಲ್ಲೆಲ್ಲೂ ಇಲ್ಲದ ಒಂದು ಮಂದಿರವನ್ನ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ. ಈ ಮಂದಿರದ ಹೆಸರು ಭಾರತ್ ಮಾತಾ ಮಂದಿರ. ಇದು ಇರುವುದು ಧಾರವಾಡ ತಾಲೂಕಿನ ದೇವರೊಬ್ಬಳಿ ಗ್ರಾಮದೊಳಗ. ಇಡೀ ಭಾರತ ದೇಶದಲ್ಲೇ 2 ಭಾರತ್ ಮಾತಾ ದೇವಸ್ಥಾನಗಳು ಅದಾವ. ಒಂದು ಉತ್ತರ ಪ್ರದೇಶದ ವಾರಣಾಸಿ ಒಳಗೈತಿ. ಅಲ್ಲಿರುವ ದೇವಾಲಯ ಅಮೃತಶಿಲೆಯಿಂದ ಕೆತ್ತಿದ ಅಖಂಡ ಭಾರತದ ನಕ್ಷೆಯನ್ನ ಹೊಂದೈತಿ. ಅಂದ್ರ ಈ ಭೂಪಟವನ್ನ ಅಲ್ಲಿ ದೇವರು ಅಂತ ಪೂಜಿಸಲಾಗ್ತತಿ. ಈ ದೇಶವನ್ನ ದೇವರು ಎಂದುಕೊಂಡು ಭಾರತ ಮಾತೆಗೆ ಸಮರ್ಪಿತವಾದ ವಿಶ್ವದಲ್ಲೇ ವಿಶೇಷ ರೀತಿಯಲ್ಲಿ ಈ ವಾರಣಾಸಿಯ ದೇವಾಲಯವನ್ನ ನಿರ್ಮಾಣ ಮಾಡಲಾಗೈತಿ. ಈ ದೇವಾಲಯದ ಬಗ್ಗೆ ನಾನು ಇನ್ನೊಂದು ವಿಡಿಯೋದೊಳಗೆ ತಿಳಿಸಕ್ ಪ್ರಯತ್ನ ಮಾಡ್ತೀನಿ. ಈಗ ದೇವರ ಹುಬ್ಬಳ್ಳಿಯಲ್ಲಿರುವ ಭಾರತ್ ಮಾತಾ ಮಂದಿರದ ಬಗ್ಗೆ ಹೇಳಬೇಕಾದ್ರ ಇದು 1985ಕ್ಕೂ ಮೊದಲೇ ಪರಮ ಪೂಜ್ಯ ಶ್ರೀ ಸಿದ್ಧಶಿವಯುಗಳ ಮಾರ್ಗದರ್ಶನದಲ್ಲಿ ಈ ಗ್ರಾಮದಲ್ಲಿ ಭಾರತ್ ಮಾತಾ ಮಂದಿರ ನಿರ್ಮಾಣಕ್ಕೆ ಊರಿನ ಜನ ಮುಂದಾದರು. ಪ್ರತಿಯೊಂದು ಮನೆಯಿಂದ ಬಂದ ಗ್ರಾಮಸ್ಥರು ಮಂದಿರಕ್ಕೆ ಬೇಕಾಗುವ ಮಣ್ಣಿನ ಇಟ್ಟಿಗೆಗಳನ್ನು ತಯಾರು ಮಾಡಿ ಮನೆಗೊಬ್ಬರಂತೆ ಸರತಿ ಪಾಳೆಯ ಮೇಲೆ ಈ ದೇವಸ್ಥಾನ ಕಟ್ಟುವುದಕ್ಕೆ ನಿಂತರು. ಹೀಗೆ ಮನೆಗೊಬ್ಬರಂತೆ ಸೇರಿದ ಗ್ರಾಮಸ್ಥರು ಮಂದಿರದ ಕಟ್ಟಡದ ಕೆಲಸ, ಕಟ್ಟಿಗೆ ಕೆಲಸ, ಇನ್ನಿತರ ಎಲ್ಲ ಕೆಲಸಗಳನ್ನು ತಾವೇ ಹಂಚಿಕೊಂಡು ಮಾಡಿದ್ರು. ಇನ್ನೊಂದು ಏನು ವಿಶೇಷ ಅಂದ್ರೆ ಈ ಮಂದಿರಕ್ಕಾಗಿ ಎಲ್ಲೂ ದೇಣಿಗೆಯನ್ನು ಪಡೆದಿರಲಿಲ್ಲ. ಈ ಭಾರತ್ ಮಾತಾ ಮಂದಿರದಲ್ಲಿ ವಾರಣಾಸಿಯಂತೆ ಭೂಪಟವನ್ನು ಅಷ್ಟೇ ಅಲ್ಲದೆ ಭಾರತ ಮಾತೆಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗೈತಿ. ಭಾರತ ಮಾತೆಯ ಜೊತೆಗೆ ರಾಮ, ಸೀತೆ ಹಾಗೂ ಹನುಮಂತನನ್ನು ಇಲ್ಲೇ ಪ್ರತಿಷ್ಠಾಪನೆಗೊಳಿಸ್ಯಾರ. ಈ ಮೂರ್ತಿಗಳನ್ನು ಹರಿದ್ವಾರದಿಂದ ತರಲಾಗೈತಿ. ಪ್ರತಿಷ್ಠಾಪನೆಗೂ ಮೊದಲ ಧಾರವಾಡದ ಹಲವಾರು ಹಳ್ಳಿಗಳೊಳಗ ಮೆರವಣಿಗೆ ಮಾಡಿ ಅಲ್ಲಿರುವ ಎಲ್ಲ ಜನರಿಗೂ ಭಾರತ ಮಾತೆಯ ದರ್ಶನವನ್ನು ಮಾಡಿಸಿ ಕೊನೆಗೆ ಭಾರತ್ ಮಾತಾ ಮಂದಿರದಲ್ಲಿ ಪ್ರತಿಷ್ಠಾಪನೆಗೊಳಿಸ್ಯಾರ. ಪ್ರತಿ ವರ್ಷ ಈ ಮಂದಿರದಲ್ಲಿ ದೇವಿ ಪಾರಾಯಣ ನಡೀತೈತಿ. ಬೇರೆಲ್ಲ ಮಂದಿರಗಳ ರೀತಿಯಲ್ಲೇ ಮದುವೆ ಮುಂಜುವೆಗಳಲ್ಲಿ ಪೂಜೆ ನೈವೇದ್ಯ ಮಾಡ್ತಾರ ಇಲ್ಲಿಯ ಜನ. ಇದಷ್ಟೇ ಅಲ್ಲದ ಗ್ರಾಮದ ತರುಣರಿಗೆ ಇದೊಂದು ಶಕ್ತಿ ಕೇಂದ್ರ. ಪ್ರತಿದಿನ ತರುಣರು ಇಲ್ಲಿ ವ್ಯಾಯಾಮ, ಯೋಗಾಸನ, ಆಟಗಳನ್ನು ಆಡ್ತಾರ. ಈ ಮಂದಿರದಲ್ಲಿ ಆಡುವುದರ ಜೊತೆಗೆ ವಿಶೇಷ ಕಾರ್ಯಕ್ರಮಗಳು ಸಾಕಷ್ಟು ಇರ್ತಾವ. ಯಾರು ಈ ಮಂದಿರದಲ್ಲಿ ಆಟವಾಡುವುದನ್ನು, ಓದುವುದನ್ನು, ಬರೆಯುವುದನ್ನು ಮಾಡ್ತಾರೋ ಅವರೆಂದಿಗೂ ದಾರಿ ತಪ್ಪುವುದಿಲ್ಲ ಅನ್ನೋದು ಇಲ್ಲಿಯ ಜನರ ಬಲವಾದ ನಂಬಿಕೆ ಆಗೈತಿ. ಭಾರತ ಮಾತೆಯ ಪರಿಕಲ್ಪನೆ ಅಂದ್ರೆ ಭಾರತ ದೇಶವನ್ನು ವ್ಯಕ್ತಿ ರೂಪದಲ್ಲಿ ಬಿಂಬಿಸಿ ಭಾರತ ಮಾತೆಯನ್ನ ಒಂದು ಕಲ್ಪನೆಯಾಗಿ ಗ್ರಾಮಕ್ಕೆ ನೀಡಿದ ಪೂಜ್ಯರ ಆಶಯದಂತೆ ಇಂದು ಈ ಮಂದಿರ ತರುಣರಲ್ಲಿ ಶಾರೀರಿಕವಾಗಿ ಹಾಗೂ ದೇಶವನ್ನ ದೇವರು ಎನ್ನುವ ಭಾವ ಜಾಗೃತ ಆಗತೈತಿ. ಇದಿಷ್ಟು ಈ ಭಾರತ ಮಾತೆಯ ಕುರಿತಾದ ಸಣ್ಣ ಮಾಹಿತಿ. ನಿಮ್ಮ ಊರೊಳಗೂ ಇಂಥ ವಿಶೇಷ ಆಚರಣೆಗಳು, ವಿಶೇಷ ದೇವಸ್ಥಾನಗಳು ಇದ್ರೆ ಕಮೆಂಟ್ ಮಾಡ್ರಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ.